Now let's have conversation with our input deputy editor Pawan. Okay, live ready ಇದ್ದೀರಾ? Yes, he is on screen. ಪವನ್, ಅಂತೂ ಅಮೃತ ಘಳಿಗೆ ಶಿವಕುಮಾರ್ ಅವರ ಪಾಲಿಗೆ ಬಂದಂಥದ್ದು ಆಯಿತು, ಪದಗ್ರಹಣ ಆಯಿತು. ಇನ್ನು ಅವರು ಯಾವ ರೀತಿ ತಮ್ಮ ಪದಗಳನ್ನು ನೆರವೇರಿಸ್ತಾರೆ, ಈ ಪ್ರಮಾಣ ವಚನ ಎಷ್ಟರ ಮಟ್ಟಿಗೆ ನೆರವೇರುತ್ತೆ ಅನ್ನೋದಷ್ಟೇ ಸದ್ಯಕ್ಕೆ ಕುತೂಹಲ. ಈಗ ನೇಗಿಲು ಸಮೇತ ವಿಧಾನಸೌಧಕ್ಕೆ ಪ್ರವೇಶ ಮಾಡಿರುವಂಥ ಡಿ ಕೆ ಶಿವಕುಮಾರ್ ಅವರು ಯಾವ ಘೋಷಣೆಗಳನ್ನು ಮಾಡ್ತಾರೆ ಅನ್ನುವ ಕ್ಯೂರಿಯಾಸಿಟಿ ಇದೆ, ಕುತೂಹಲ ಗರಿಗೆದರಿದೆ. ಇವತ್ತಿನ ದಿನವನ್ನು ಯಾವ ರೀತಿ ಅವಿಸ್ಮರಣೀಯವನ್ನಾಗಿಸಬಹುದು, ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದು ಅನ್ನುವ ಕುತೂಹಲ, ಬರೀ ಕುತೂಹಲವ ಅಥವಾ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ವಾಟ್ ಈಸ್ ಯುವರ್ ಅನಾಲಿಸಿಸ್? ಎಸ್, ಕುಡ್ ಯು ಗೋ ಅಹೆಡ್? ರಘು ಕೆಂಪೇಗೌಡ ದೊಡ್ಡಾಲಲ್ಲಿ ನಾಟ್ ಆಡಿಬಲ್, ನಿಮ್ಮ ವಾಯ್ಸ್ ಇನ್ನೊಂದು ಕೇಳಿಸ್ತಾ ಇಲ್ಲ. ಓಕೆ, ದೊಡ್ಡಾಲಲ್ಲಿ ಕೆಂಪೇಗೌಡ ಶಿವಕುಮಾರ್ ಅವರು ಇವತ್ತು CM ಆಗಿ 25ನೇ CM ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಅವರ ಬಹುದೊಡ್ಡ ಕನಸು ನಾನೊಂದಿನ ಚೀಫ್ ಮಿನಿಸ್ಟರ್ ಆಗಬೇಕು. ಕಳೆದ 1 ದಶಕಗಳಿಂದ ಅವರು 2018 ನನಗೆ ನೆನಪಿದ್ದಂಗೆ 2016ರಿಂದನೇ ಅವ್ರು ಹೇಳ್ಕೊಬರಕ್ಕೆ ಸ್ಟಾರ್ಟ್ ಮಾಡಿದ್ರು, ನಾನೊಂದಿನ ಈ ರಾಜ್ಯದ CM ಆಗಬೇಕು, ನಾನು ಈ ಒಂದಿನ ರಾಜ್ಯದ CM ಆಗಬೇಕು. ಆ ಆಸೆ ಇವತ್ತು 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಮುಖಾಂತರ ಡಿ ಕೆ ಶಿವಕುಮಾರ್ ಅವರ ಕನಸು ನನಸಾಗಿದೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಇವತ್ತು ರಾಜ್ಯದ 8ನೇ ಒಕ್ಕಲಿಗ ಸಮುದಾಯದ ನಾಯಕನಾಗಿ ಚೀಫ್ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಮತ್ತು ರೈತ ನಾಯಕ ಅಂತಂದು ಹೇಳ್ಕೊತಾರೆ. ಹೀಗಾಗಿ ಈಗ ಏನು CM ಆಗಿ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತಲ್ಲ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ, ಇಲ್ಲಿ ರೈತರು ಮತ್ತು ಮಹಿಳೆಯರನ್ನು ಉದ್ದೇಶಿಸಿ ಏನು ರೈತರಿಗೆ ಮತ್ತು ಮಹಿಳೆಯರಿಗೆ ಒಂದಿಷ್ಟು ಸಬ್ಸಿಡಿ ಹೊಸ ಯೋಜನೆಗಳನ್ನು ಘೋಷಣೆ ಮಾಡಬೇಕು ಅನ್ನೋದು CM ಡಿ ಕೆ ಶಿವಕುಮಾರ್ ಅವರ ಆಶಯ. ಈ ಮೊದಲ ಕ್ಯಾಬಿನೆಟ್ ಮೀಟಿಂಗಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವ ಥರ ಮಾಡ್ತಾರೆ ಅಂದರೆ, ರೈತರ ಸಾಲ ಮನ್ನಾ ಮಾಡ್ಬೋದು, ಸಣ್ಣ ರೈತರ ಸಾಲ ಮನ್ನಾ ಮಾಡ್ತಾರಾ, ಅಥವಾ ಯಾವುದನ್ನ ಬೇರೆ ಥರ ಸ್ಕೀಮ್ಗಳನ್ನು ಯೋಜನೆಗಳನ್ನು ಪ್ಲಾನ್ ಮಾಡ್ತಾರಾ, ಮತ್ತು ಮಹಿಳೆಯರಿಗೆ ಏನು 2000 ಗೃಹಲಕ್ಷ್ಮಿ ಯೋಜನೆ ಅಂದರಲ್ಲಿ 2000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ, ಅದನ್ನು ಏನನ್ನ ಜಾಸ್ತಿ ಮಾಡ್ತಾರಾ ಅನ್ನೋ ಕ್ಯೂರಿಯಾಸಿಟಿ ಇದೆ. ಮತ್ತು ಡಿ ಕೆ ಶಿವಕುಮಾರು ಛಲ ಬಿಡದೆ ಈ ಹಂತಕ್ಕೆ ಬೆಳೆದಿದ್ದಾರೆ. ಇನ್ನು 2 ವರ್ಷ ಅವರಿಗೆ ಕೂರೋದಕ್ಕೆ ಚಾನ್ಸ್ ಇಲ್ಲ. ಅಂದರೆ ಸಾಲು ಇವಿದಾವೆ, ಚುನಾವಣೆಗಳಿದಾವೆ. ಮತ್ತೆ ಅದಲ್ದೇನೆ ಕೆಲವು ಇವರು ಕಾಂಗ್ರೆಸ್ನವ್ರು ಪ್ರಾಮಿಸ್ ಮಾಡಿದ್ರಲ್ಲ, ಆ ಪ್ರಾಮಿಸ್ ಇನ್ನೂ ಫುಲ್ಫಿಲ್ ಆಗಿಲ್ಲ. ಅವರಿಗೆ ದೊಡ್ಡ ಕಾಂಪ್ಲಿಕೇಶನ್ ಆಗೋದು. ಯಾವ ಪ್ರಾಮಿಸ್ ಹೇಳ್ತಾ ಇದ್ದೀರಿ ಪವನ್? ಪ್ರಾಮಿಸ್ ಅಂದ್ರೆ ಜಾತಿ ಜನಗಣತಿ ಅಂದ್ರೆ ಶೈಕ್ಷಣಿಕ ಮತ್ತು ಆರ್ಥಿಕ ಯೋಜನೆಯನ್ನ ಯಾವ ರೀತಿ ಅವರು ಮಂಡಿಸ್ತಾರೆ ರಾಜ್ಯಕ್ಕೆ ಅನ್ನೋದು ಒಂದಾಗುತ್ತೆ. ಮತ್ತೆ ಈ ಮೀಸಲಾತಿ ಹೆಚ್ಚಳದ ವಿಚಾರವಾಗಿ ಅವರು ಪಂಚಮಸಾಲಿ ಆಗಿರ್ಬೋದು, ST ಕಮ್ಯುನಿಟಿಗೆ ಮೀಸಲಾತಿ ಹೆಚ್ಚಳ ಅಂದರೆ 7.5ಗೆ ಏರಿಕೆ ಮಾಡೋ ವಿಚಾರ ಆಗಿರ್ಬೋದು, ಮುಸ್ಲಿಮರಿಗೆ ನಾವು ಆಶ್ವಾಸನೆ ಕೊಟ್ಟಿದ್ರು ಅವರೇ ಕಾಂಗ್ರೆಸ್ನವರು ತಮ್ಮ ಪ್ರಣಾಳಿಕೆಯಲ್ಲಿ 65%ಗೆ ನಾವು ಮೀಸಲಾತಿಯನ್ನು ಏರಿಕೆ ಮಾಡ್ತೀವಿ ಅಂತ ಹೇಳಿದರು. ಆರ್ಥಿಕ ಮತ್ತು ಶೈಕ್ಷಣಿಕ ಮತ್ತು ಇದ್ರ ವಿಚಾರವಾಗಿ ಇವೆಲ್ಲ ಟಾಸ್ಕ್ಗಳಿದ್ದಾವೆ. ಇವನ್ನ ಸಿದ್ದರಾಮಯ್ಯ ಫುಲ್ಫಿಲ್ ಮಾಡೋಗಿಲ್ಲ. ಇನ್ನು 2 ವರ್ಷ ಇವ್ರು ಮಾಡಬೇಕಾಗತ್ತೆ. ಇದರಿಂದ ಕನಿಷ್ಠ 40% ವೋಟ್ ಬ್ಯಾಂಕ್ ಇದೆ. ಇದನ್ನು ಯಾವ ಥರ ನಿರ್ಧಾರ ತಗೋತಾರೆ? 2 ವರ್ಷ ಏನು ಸ್ಥಳೀಯ ಚುನಾವಣೆಗಳಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು GB ಆಗಿರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, MLC, ಹೀಗೆ ಸಾಲು ಎಲೆಕ್ಷನ್ಗಳಿದ್ದಾವೆ. ಇವೆಲ್ಲನ ಹೆಂಗೆ ನಿಭಾಯಿಸ್ತಾರೆ? ಮತ್ತು 2028ಕ್ಕೆ ಮತ್ತೆ ಗೆಲ್ಲಬೇಕಾಗತ್ತೆ. ಅಂದರೆ ಇವರು ಡಿ ಕೆ ಶಿವಕುಮಾರ್ ಆಲ್ರೆಡಿ ಹೇಳ್ತಾ ಇರೋದು 2028ಕ್ಕೆ ನಾವು ವಿಧಾನಸೌಧಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತಂದು ಹೇಳಿದ್ದಾರೆ. ಅದನ್ನ ಹೆಂಗೆಲ್ಲ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಅಬ್ಸಲ್ಯೂಟ್ಲಿ ಯು ಆರ್ ರೈಟ್ ಪವನ್. ಈಗ ಅವರು ಪದಗ್ರಹಣ ಮಾಡಿದ ಬೆನ್ನಲ್ಲೇ ಸಾಲು ಸವಾಲುಗಳಿದ್ದಾವೆ, ಚುನಾವಣೆಗಳಿದ್ದಾವೆ, ಜೊತೆಗೆ ಸಂಪುಟದಲ್ಲಿರುವಂಥವ್ರನ್ನೂ ಕೂಡ ಸಂಭಾಳಿಸ್ಕೊಂಡು ಹೋಗಬೇಕಾಗತ್ತೆ, ಆರ್ಥಿಕ ಹೊರೆಯನ್ನು ಕೂಡ ನಿಭಾಯಿಸಬೇಕಾಗತ್ತೆ, ಇದರ ಜೊತೆಗೆ ವಿರೋಧಿಗಳಿಗೆ ಕೂಡ ಕೌಂಟರ್ ಕೊಡಬೇಕಾಗತ್ತೆ. ಈಗ ವಿರೋಧಿಗಳು ಅಂತ ಹೇಳಿದಾಗ ಭಾರತೀಯ ಜನತಾ ಪಕ್ಷಕ್ಕಿಂತ ಹೆಚ್ಚಾಗಿ ಹಳೆ ಮೈಸೂರು ಭಾಗದ ಪ್ರಾಂತ್ಯದಲ್ಲಿ ಡಿ ಕೆ ಶಿವಕುಮಾರ್ ಈಗ ಒಂದು ದೊಡ್ಡ ಮಟ್ಟದ ಮತ ಬ್ಯಾಂಕ್ನ ಗಟ್ಟಿಗೊಳಿಸೋ ನಿಟ್ಟಿನಲ್ಲಿ ಈಗ ಒಂದು ಅವಕಾಶ ಇದೆ. ಹೀಗಾಗಿ HD ಕುಮಾರಸ್ವಾಮಿ ಅವ್ರಿಗಾಗಿರ್ಬೋದು ಅಥವಾ JDS ಗವ್ರಿಗಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರ ಈ ಪದಗ್ರಹಣದ ಸಮಾರಂಭ ಮುಂದೆ ಅವರು ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡುತ್ತೆ? ವಾಟ್ ಈಸ್ ದ ಕ್ಯೂರಿಯಾಸಿಟಿ ಅಂಡ್ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ಟು ಬಿ ಡನ್?
ರಾಘವ್, ಸಹಜವಾಗಿ ಒಬ್ಬ ನಾಯಕ ಎಮರ್ಜ್ ಆಗೋದು ಹೇಗೆ ಅಂದರೆ ಅಧಿಕಾರ ಸಿಕ್ಕಾಗ ತಾನು ಏನು ಮಾಡ್ತೀನಿ ಅನ್ನೋದು ನಿರೂಪಿಸ್ಕೊ. ಡಿ ಕೆ ಶಿವಕುಮಾರ್ ಅವರು ಬೊಮ್ಮಾಯಿ ವಿಚಾರವಾಗಿ ಮತ್ತೆ ಕುಮಾರಸ್ವಾಮಿ ವಿಚಾರದಲ್ಲಿ ಪದೇ ಪದೇ ಹೇಳಿದ್ದಾರೆ, ಕೊಟ್ಟ ಕುದುರೆ ಏನು ಏರದವ ಶೂರನೂ ಅಲ್ಲ ಧೀರನೂ ಅಲ್ಲ ಅಂತ. ಕರೆಕ್ಟ್. ಈಗ ಡಿ ಕೆ ಶಿವಕುಮಾರ್ ಆ ಕುದುರೆನೇ ಏರಿದ್ದಾರೆ. ಇವ್ರು ಆ ಮಟ್ಟಕ್ಕೆ ಏನು ಮಾಡ್ತಾರೆ? ಮತ್ತೆ ಫಸ್ಟ್ BJP ಮತ್ತು JDSಗಿನ್ನು ಬಾಹ್ಯ ವಿರೋಧಿಗಳಿಗಿನ್ನು ಮೊದಲನೇದಾಗಿ ಫಸ್ಟ್ನೇ ಟಾಸ್ಕ್ ಇರೋದು ಅವ್ರಿಗೆ ತಮ್ಮ ಸುತ್ತಮುತ್ತ ಇರುವಂತ ವಿರೋಧಿಗಳು. ಇವರನ್ನೆಲ್ಲ ಹೆಂಗೆ ಇದನ್ನ ಮಾಡ್ತಾರೆ. ಮತ್ತೆ ಇವತ್ತು ಒಂದು ಅಬ್ಸರ್ವ್ ಮಾಡಿರ್ಬೇಕು, ಯತೀಂದ್ರ ಸಿದ್ದರಾಮಯ್ಯ ಬಿಟ್ಟು ಇನ್ನಿದ್ದವರೆಲ್ಲ ಡಿ ಕೆ ಶಿವಕುಮಾರ್ನ ಸಮಕಾಲೀನರು. ಮತ್ತೆ ಡಿ ಕೆ ಶಿವಕುಮಾರ್ಗೆ ಡಿ ಕೆ ಶಿವಕುಮಾರ್ಗಿನ್ನ ವಯಸ್ಸಲ್ಲಿ ದೊಡ್ಡವರಾಗಿರೋಂಥವ್ರು ಯಾರು, ಪರಮೇಶ್ವರ್ ಆಗಿರ್ಬೋದು. ಇವರೆಲ್ಲ ಇವ್ರನ್ನೆಲ್ಲ ಹೆಂಗ್ ನಿಭಾಯಿಸ್ತಾರೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇವರೆಲ್ಲ ಯಾರು KJ ಜಾರ್ಜ್ ಎಲ್ಲನ ವೀರೇಂದ್ರ ಪಾಟೀಲ್ ಅವರು ಅಂಡರ್ ಕೆಲಸ ಮಾಡ್ಕೊಂಡ್ ಬಂದಿರೋಂಥವ್ರು 6 ಜನ CM ಗಳ ಜೊತೆ ಕೆಲಸ ಮಾಡಿದ್ದಾರೆ. KJ ಜಾರ್ಜ್ 4-5 ಜನ CM ಗಳ ಜೊತೆ ರಾಮಲಿಂಗ ರೆಡ್ಡಿ ಕೆಲಸ ಮಾಡಿದ್ದಾರೆ. ಇಷ್ಟು ದಿನ ಎಡ್ಮೇಶ್ ಆಗಿದ್ದು ಸಿದ್ದರಾಮಯ್ಯ, ಇವತ್ತು ತಾವೇ ಎಡ್ಮೇಶ್ ಆಗಿದ್ದಾರೆ. ಯಾರು? ಡಿ ಕೆ ಶಿವಕುಮಾರ್. ಇವರು ಮೊದಲಿಗೆ ಇವರ ಆಲೋಚನೆಗಳನ್ನು ಮತ್ತು ಇವರನ್ನು ಹೆಂಗೆ ಸಂಭಾಳಿಸ್ತಾರೆ, ಅದಾದ ನಂತರ ಪಕ್ಷದಲ್ಲಿರೋ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಹೆಂಗೆ ಸರಿದೂಗಿಸಿ ಮುಂದಿನ ಹಾಗೆ ವೋಟ್ ಬ್ಯಾಂಕ್ ಏನು ಕಾಂಗ್ರೆಸ್ ಇಷ್ಟು ದಿನ ಹೇಳ್ಕೊಬರ್ತಿತ್ತಲ್ಲ, ಸಿದ್ದರಾಮಯ್ಯನವರು ಹೇಳ್ತಿದ್ರಲ್ಲ ನಮ್ಮದು ಅಹಿಂದ ವೋಟ್ ಬ್ಯಾಂಕ್ ಅಂತ, ಆ ಅಹಿಂದ ವೋಟ್ ಬ್ಯಾಂಕ್ನ ಹೆಂಗೆ ಭದ್ರಪಡಿಸ್ಕೊಂಡು ಮುಂದೆ ನೆಕ್ಸ್ಟ್ ತಾನೊಬ್ಬ ಎಮರ್ಜ್ ಲೀಡರ್ ಆಗಬೇಕು. ಕರ್ನಾಟಕದಲ್ಲಿ ಇನ್ನೂ 20 ವರ್ಷ ಡಿ ಕೆ ಶಿವಕುಮಾರ್ ರಾಜಕಾರಣ ಮಾಡಬೇಕು ಅಂದರೆ ಎಮರ್ಜಿಂಗ್ ಲೀಡರ್ ಆಗಬೇಕು. ತನ್ನದೇ ಆದ ಒಂದು ಸಮುದಾಯವನ್ನು ಅಥವಾ ತನ್ನ ಬೆನ್ನಿಂದೆ ಒಂದು ವೋಟ್ ಬ್ಯಾಂಕ್ನ ಸೃಷ್ಟಿ ಮಾಡ್ಕೋಬೇಕು. ಅದು ಡಿ ಕೆ ಶಿವಕುಮಾರ್ ಚಾಲೆಂಜ್. ಮತ್ತು ಕಮ್ಮಿ ಅವಧಿಯಲ್ಲಿ ಅದನ್ನು ಸೃಷ್ಟಿ ಮಾಡ್ಕೋಬೇಕಾಗತ್ತೆ. ರಾಜಕೀಯವಾಗಿ ಒಂದೊಮ್ಮೆ ಈಗ ಪೆನ್ನು ಪೇಪರ್ ಕೊಡ್ರಿ, ನನಗೆ ಒಂದು ಅವಕಾಶ ಕೊಡ್ರಿ ಅಂತಂದು ಡಿ ಕೆ ಶಿವಕುಮಾರ್ ಸಹಜವಾಗಿ 2023 ಕೇಳಿದ್ರು. ಕರೆಕ್ಟ್. ಈಗ ಅದನ್ನು ಫುಲ್ಫಿಲ್ ಮಾಡಬೇಕು. ಪೆನ್ನು ಪೇಪರ್ ಕೊಟ್ಟಿದ್ದಾಯಿತು, ಇವರು ಬರೆಯೋದಕ್ಕೆ ಪೆನ್ನು ಸಿಕ್ಕಿದ್ದಾಗಿದೆ. ಆದರೆ ಈಗ ಯಾವುದ್ರ ಮೇಲೆ ಸೈನ್ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ರೈತರನ್ನ, ಬಡವರನ್ನ, ಮಹಿಳೆಯರನ್ನ, ಯುವಕರನ್ನ ಯಾವ ರೀತಿ ಇವರು ಸಮಾಧಾನ ಪಡಿಸ್ತಾರೆ, ಅವ್ರಿಗೆ ಬೇಕಾದ ಸ್ಕೀಮ್ಗಳು ಯಾವುವು, ಬರೀ ಗ್ಯಾರಂಟಿ ಮೇಲೆ ಹೋಗ್ತಾರ ಅಥವಾ ಮುಂದುವರೆದು ಬೇರೆ ಯೋಜನೆಗಳನ್ನ ತರ್ತಾರ, ಇವು ಇಂಪಾರ್ಟೆಂಟ್. ಇವನ್ ಮಾಡಲಿಲ್ಲ ಅಂದ್ರೆ ಮತ್ತೆ ಹೇಗೇನು ತಮಿಳ್ನಾಡಿನ ರಾಜಕಾರಣದ ರೀತಿ ಆಗ್ಬೋದು, ಹೇಳಕ್ಕಾಗಲ್ಲ. ಇಲ್ಲ, ನಿಜ ಪವನ್. ಈಗ ಐ ಗೋ ಬ್ಯಾಕ್ ಟು ದಿಸ್ ಗ್ಯಾರಂಟಿ ಫ್ರೀಬೀಸ್. ಈಗ ಮೊದಲೇ ಖಜಾನೆ ತುಂಬ ದೊಡ್ಡ ಶ್ರೀಮಂತಿಕೆಯಿಂದ ಕೂಡಿದೆ ಅಂತ ಹೇಳೋ ಲಕ್ಷಣಗಳಿಲ್ಲ. ಅದನ್ನು ಬಜೆಟಲ್ಲಿ ನಾವು ಗಮನಿಸ್ಬೋದು. ರಾಜ್ಯದ ಜನತೆಯನ್ನು ಮಾತಾಡಿಸಿದಾಗ ಗೊತ್ತಾಗುತ್ತೆ ಅದರದ್ದು ಹಕ್ಕಿಕತೆ ಏನು ಅಂಥೇಳಿ. ಹಿಂಗಿರುವಾಗ ಮತ್ತೆ ಗೃಹಲಕ್ಷ್ಮಿ ಹಣವನ್ನು ಜಾಸ್ತಿ ಮಾಡ್ತಾರೆ, ಆ ಮೊತ್ತವನ್ನು ಅಂತ ಹೇಳ್ತಾರಲ್ಲ. ಇಸ್ ಇಟ್ ಸೋ ಈಸಿ ಆರ್ ಸ್ಟ್ರಾಟಜಿಕಲ್ ಏನಾದರೂ ಮಾಡಬಹುದು ಅಂತ ಅನ್ಸುತ್ತಾ? ವಾಟ್ ಈಸ್ ಯುವರ್ ಅನಾಲಿಸಿಸ್? ಏನು ವಿಶ್ಲೇಷಣೆ? ಗ್ಯಾರಂಟಿ, ಪಂಚ ಗ್ಯಾರಂಟಿಯಿಂದ ರಾಜ್ಯದಲ್ಲಿ ಮೂಲೆಯಲ್ಲೂ ನೀವು ನೋಡಬೇಕಾಗತ್ತೆ. ಕಾಮಗಾರಿಗಳಿಗೆ, ಯಾವುದೇ ಕಾಮಗಾರಿಗಳಿಗೆ ಈ ಗೌರ್ಮೆಂಟ್ ಬಂದ್ಮೇಲೆ ₹1 ದುಡ್ಡು ರಿಲೀಸ್ ಆಗಿರೋಂಥ ಕಾಮಗಾರಿಗಳು ಅರ್ಧಕ್ಕೆ ನಿಂತಿದ್ದಾವೆ. ನೀವು ಅಬ್ಸರ್ವ್ ಮಾಡ್ಬೋದು. ಕಾಮಗಾರಿಗಳಿಗೆ ಬಿಲ್ ಆಗಿಲ್ಲ. ಇವರು ಗ್ಯಾರಂಟಿ ಯೋಜನೆಗಳನ್ನ ಮಾಡ್ತೀವಿ ಅಂದ್ರೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಬೋದೇ ವಿನಃ ಜನರಿಗೆ ಅದು ಅಂದ್ರೆ ನಾನು ಗ್ಯಾರಂಟಿ ಪಂಚ ಗ್ಯಾರಂಟಿಗಳ ಬಗ್ಗೆ ನಾನು ಜರಿತಾ ಇಲ್ಲ. ಅದು ಬಡವರಿಗೆ ಬಹಳ ಅನುಕೂಲ ಕೊಟ್ಟಿದೆ. ಯಾವುದು ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಇಲ್ಲದ ಅವರು ಒಳ್ಳೇದ್ ಮಾಡಿದೆ. ಆದ್ರೆ ಅವನ್ನ ದುಂದು ವೆಚ್ಚ ಮಾಡೋ ರೀತಿ ಆಗ್ಬಾರ್ದು, ಉಳ್ಳವರಿಗೆ ಕೊಡಬಾರ್ದು. ಅದನ್ನ ಇಲ್ದೇವ್ರವ್ರನ್ನ ನೀವು ಗುರುತಿಸಿ ನೇರವಾಗಿ ಅದ್ರ ಫಲಾನುಭವಿಗಳು ಯಾರಿದಾರೋ ಅವ್ರಿಗೆ ತಲುಪಿಸಿದ್ರು ಒಳ್ಳೆಯದು. ಆದರೆ ಇದನ್ನು ಬ್ಲೈಂಡ್ ಆಗಿ ಮಾಡ್ದಲೆ ಇಷ್ಟು ದಿನ 3 ವರ್ಷ ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು, ಆ ತಪ್ಪು ಡಿ ಕೆ ಶಿವಕುಮಾರ್ ಮಾಡ್ದಲೇ ಮುಂದೆ ಗ್ಯಾರಂಟಿಗೆ ಕೆಲವು ಕಡಿವಾಣಗಳನ್ನ ಹಾಕಿ ಅದರಿಂದ ದುಡ್ಡು ಸೇವ್ ಮಾಡಿದ್ರೆ ಮುಂದೆ ರಾಜ್ಯ ಅನುಕೂಲ ಆಗಬಹುದು. ಮತ್ತು ಇನ್ನೊಂದೇನು ಅಂದರೆ ಸಿದ್ದರಾಮಯ್ಯನವ್ರಿಗೆ 17 ಬಜೆಟ್ ಮಂಡಿಸಿ ಒಂದು ಇದಿತ್ತು, ಅವ್ರಿಗೊಂದು ಅನುಭವ ಇದೆ, ಹಿರಿಮೆ ಇದೆ, ಗರಿಮೆ ಇದೆ. ಡಿ ಕೆ ಶಿವಕುಮಾರ್ ಏನು ಕಮ್ಮಿ ಮನುಷ್ಯಲ್ಲ, ಅವರು ಬೇಸಿಕಲಿ ಬಿಸ್ನೆಸ್ ಮ್ಯಾನ್, ಮಾಡಬಹುದು. ಆದ್ರೆ ದೊಡ್ಡ ಮಟ್ಟದ ಆರ್ಥಿಕತೆಗೂ ಮತ್ತೆ ತನ್ನ ವೈಯಕ್ತಿಕ ಇದಕ್ಕೂ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಇದನ್ನೆಲ್ಲ ಹೆಂಗ್ ಸರಿದೂಗಿಸ್ತಾರೆ, ಮುಂದಿನ ದಿನಗಳಲ್ಲಿ ಇದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದೇ ದೊಡ್ಡ ಚಾಲೆಂಜರ್ ಆಗೋ.